ಮುಂಬೈ ನಗರಿ ಚನ್ನಪಟ್ಟಣದ ಟಿಕೆಟ್ ನಿಖಿಲ್ಗೆ ಅಂತಿಮವಾಯ್ತಾ? ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇವೆ. ಎನ್ಡಿಎನ ಒಮ್ಮತದ ಅಭ್ಯರ್ಥಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒತ್ತಾಯಗಳು ಈಗ ಕೇಳಿ ಬರ್ತಾ ಇವೆ. ಮುಂಬೈ ನಗರಿ ಚನ್ನಪಟ್ಟಣದ ಒಂದು ಕಾರ್ಯಕ್ರಮದಲ್ಲಿ HD ಕುಮಾರಸ್ವಾಮಿ ಅವರ ಮುಂದೆನೆ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಮುಂದಿನ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಘೋಷಣೆ ಮಾಡಿ, ಯಾಕಂದ್ರೆ ಈಗಾಗಲೇ NDA ಭಾಗವಾಗಿರುವಂತಹ JDS ಸೊ ಮುಂದಿನ ಒಂದು ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಈಗ ಈ ಟಿಕೆಟ್ ಅನ್ನ JDSಗೆ ಬಿಟ್ಕೊಡೋದು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳಾಗಿವೆ. ಈಗಾಗಲೇ ಬಿಜೆಪಿಯ ಕೆಲವೊಂದಷ್ಟು ಜನ ನಾಯಕರುಗಳು ಕೂಡ ಮಾತಾಡಿರೋ ಹಾಗೆ, ಜೊತೆಗೆ ಉಸ್ತುವಾರಿ ಬಿಜೆಪಿಯ ಉಸ್ತುವಾರಿ ಅವರನ್ನು ಕೂಡ ಇವತ್ತು ಆಗಲೇ ಭೇಟಿ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ರಾಧಾ ಮೋಹನ್ ದಾಸ್ ಅವರ ಜೊತೆಗೆ HD ಕುಮಾರಸ್ವಾಮಿ ಚರ್ಚೆ ಮಾಡಿದ್ದಾರೆ. ಸೊ ಚನ್ನಪಟ್ಟಣ ಉಪಚುನಾವಣೆ ಬಗ್ಗೆ ರಾಧಾ ಮೋಹನ್ ದಾಸ್ ಜೊತೆಗೂ ಕೂಡ ಚರ್ಚೆ ಆಗಿದೆ. ಅವರು ಕೂಡ ಮಾತಾಡ್ತಾ ಹೇಳಿದ್ದಾರೆ, ಚನ್ನಪಟ್ಟಣದ ಬಗ್ಗೆ ಸಾಕಷ್ಟು ಒಂದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅವರ ಒಂದು ಸ್ಟೇಟ್ಮೆಂಟ್ಗಳು ಕೂಡ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಾವು ಪ್ರತಿನಿಧಿ ಸುನಿಲ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸುನಿಲ್, ಹಾಗಾದ್ರೆ ಚನ್ನಪಟ್ಟಣಕ್ಕೆ ಈಗ JDSಗೆ ಬಿಟ್ಕೊಡೋದು ಅನ್ನುವಂಥದ್ರ ಬಗ್ಗೆ ಆಗಿರುವಂತಹ ಒಂದು ಚರ್ಚೆ ಆಲ್ಮೋಸ್ಟ್ ಬಹುಶಃ JDS ನಿಂದ ಕಣಕ್ಕಿಳಿತಾರೆ ಅನ್ನುವಂಥದ್ರ ಬಗ್ಗೆನೇ ಈಗ ಕಾಣಿಸ್ತಾ ಇದೆ, ವಾತಾವರಣ ನೋಡ್ತಾ ಇದ್ದಾರೆ. ಬಟ್ ನಿಖಿಲ್ಗೆ ಟಿಕೆಟ್ ಅಂತಿಮವಾಗಿದೆಯಾ? ಸೊ ನಿಖಿಲ್ಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಹೇಗಿದೆ ಪ್ರೆಷರ್? ರೆಹಮಾನ್, ಪ್ರಮುಖವಾಗಿ ಚನ್ನಪಟ್ಟಣ ಉಪಚುನಾವಣೆ ಒಂದು ರೀತಿ ಉಪಚುನಾವಣೆ ಘೋಷಣೆ ಮುನ್ನಗೆ ರಣಕಡ ರಂಗೇ ಇರ್ತಾ ಇದೆ. ಈಗಾಗಲೇ ಒಂದು ಕಡೆ ಬಿಜೆಪಿ ಮತ್ತು JDS ಟಿಕೆಟ್ ಯಾರಿಗೆ ಫೈನಲ್ ಮಾಡಬೇಕು ಅನ್ನೋ ಗೊಂದಲ ಕೂಡ ಇದೆ. ಇದರ ನಡುವೆ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಏನು ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ಅವರ ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಈ ಒಂದು ಮಾತುಕತೆಯಲ್ಲಿ ಬಹುತೇಕವಾಗಿ JDSನ ಅಭ್ಯರ್ಥಿಯೇ ಸ್ಪರ್ಧೆ ಮಾಡೋದೊಂದು ಖಚಿತವಾಗಿದೆ. ಆದರೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಕೂಡ ಹೆಚ್ಚು ಮಾಡಿರುವಂತೆ. ಯಾಕೆಂದರೆ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ ಸಾಕಷ್ಟು ಒತ್ತಡ ಕೂಡ ಕೇಳಿಬರ್ತದೆ. ಯಾಕೆಂದರೆ ನೆನ್ನೆ ನಡೆದಂಥ ಕಾರ್ಯಕ್ರಮ ಹಿಂದೆ ಚನ್ನಪಟ್ಟಣದಲ್ಲಿ ಆ ಒಂದು ವೇದಿಕೆಯಲ್ಲಿ ಬಹಿರಂಗವಾಗಿ ಕಾರ್ಯಕರ್ತರಾಗಬಹುದು, ಮುಖಂಡರಾಗಬಹುದು, ನಿಖಿಲ್ ಅವರ ಹೆಸರನ್ನ ಘೋಷಣೆ ಮಾಡಿ ಅಂತೇಳಿ ಕುಮಾರಸ್ವಾಮಿ ಅವರಿಗೆ ಒತ್ತಡವನ್ನು ಕೂಡ ಹಾಕ್ತಾರೆ. ಈ ಒಂದು ನಿಟ್ಟಿನಲ್ಲಿ ಚನ್ನಪಟ್ಟಣದಿಂದ ನಿಖಿಲ್ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಿರೋದು. ಅಂದರೆ ಈ ಒಂದು ಸ್ಪರ್ಧೆಯನ್ನು ಮಾಡ್ತಾ ಇದ್ರಲ್ಲಿ CP ಯೋಗೇಶ್ವರ್ ಕೂಡ ಈಗ ಒಂದು ಟಿಕೆಟ್ಗಾಗಿ ಸಾಕಷ್ಟು ಫೈಟ್ ಕೂಡ ನಡೆಸ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ CP ಯೋಗೇಶ್ವರನ್ನ ಒಳಗೊಂಡಂತೆ ಚುನಾವಣೆ ನಡೆದರೆ ನಿಖಿಲ್ ಅವರು ಗೆಲ್ಲೋಕೆ ಸಾಧ್ಯವಾಗುತ್ತೆ. ಇಲ್ಲ ಅಂತಂದರೆ ಕಾಂಗ್ರೆಸ್ಗೆ ಅನುಕೂಲ ಹೆಚ್ಚಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ನಿಖಿಲ್ ಅವರ ಸ್ಪರ್ಧೆ ಕೂಡ ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಈಗಾಗಲೇ ಬಿಜೆಪಿ ನಾಯಕರು ಅಂದರೆ ರಾಧಾಮೋಹನ್ ಆಗ್ಬೋದು, ಬಿಜೆಪಿ ವರಿಷ್ಠ ಇದ್ದಾರೆ, ನೀನು CP ಯೋಗೇಶ್ವರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಕೂಡ ಈಗ ಕುಮಾರಸ್ವಾಮಿ ಅವರು ಮನವಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ಒಂದು ನಿಟ್ಟಿನಲ್ಲಿ ನಿಖಿಲ್ ಅವರು ಸ್ಪರ್ಧೆ ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು ಮತ್ತೆ ಕಾರ್ಯಕರ್ತರು ಕೂಡ ಸಾಕಷ್ಟು ಮಟ್ಟಿಗೆ ಒತ್ತಡವನ್ನು ಕೂಡ ಹಾಕ್ತಾ ಇರುವಂಥದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಸುನಿಲ್.